ಬೆಳಗಾವಿ ಕುಂದಾಗಿ ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ಸು ಅಲ್ಲಿನ ರಣ ರಾಜಕೀಯಕ್ಕೆ. ಜಾರಕಿಹೊಳಿ, ಜೊಲ್ಲೆ, ಕತ್ತಿ ಹೀಗೆ ಹಲವು ಕುಟುಂಬಗಳ ನಡುವೆ ಯಾವಾಗಲೂ ಕೂಡ ಜಿದ್ದಿ ಇದ್ದೇ ಇರುತ್ತೆ. ಕುಂದಾನಗರಿ ಬೆಳಗಾವಿ ಅಂದ್ರೆ ರಾಜಕೀಯ ಮನೆತನಗಳ ಸಮರ ಅದು. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿದಂತ ಸವದಿ ಕತ್ತಿಗೆ ಒಂದು ಕಡೆ ಶಾಕ್ ಕೊಟ್ಟು ಬಿಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ಗಳಿಗೂ ಕೂಡ ಲಿಂಗಾಯತ ಸಮಾಜದವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ರಮೇಶ್ ಕತ್ತಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ನನ್ನ ಹೇಳಿಕೆಯನ್ನ ನನ್ನ ಗೆಲುವು ಸಹಿಸಲಾಗದಂತ ವಿರೋಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಹೇಳಿಕೆಯನ್ನ ತಿರುಸ್ತಾ ಇದ್ದಾರೆ. ಇದರಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಲಾಗಿದೆ. ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬೆಳಗಾವಿ ಕುಂದಾಗಿ ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ಸು ಅಲ್ಲಿನ ರಣ ರಾಜಕೀಯಕ್ಕೆ. ಜಾರಕಿಹೊಳಿ, ಜೊಲ್ಲೆ, ಕತ್ತಿ ಹೀಗೆ ಹಲವು ಕುಟುಂಬಗಳ ನಡುವೆ ಯಾವಾಗಲೂ ಕೂಡ ಜಿದ್ದಿ ಇದ್ದೇ ಇರುತ್ತೆ. ಇಂದು ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳಿಗೆ ಮತದಾನ ನಡೆಯಿತು. ಒಂದು ಕಡೆ ಆ ಮತದಾನ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಏನು ಕತೆ, ಯಾರು ಗೆದ್ದು ಬೀಗಿದ್ರು ಅನ್ನುವಂಥದ್ದು ಕೂಡ ಇಡೀ ಕರ್ನಾಟಕಕ್ಕೆ ಇದೀಗ ಗೊತ್ತಾಗಿದೆ. ಆದರೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಹೇಗೆ ಅನ್ನುವಂಥ ಲೆಕ್ಕಾಚಾರ ನೋಡಿ. ಕುಂದಾನಗರಿ ಬೆಳಗಾವಿ ಅಂದರೆ ರಾಜಕೀಯ ಮನೆತನಗಳ ಸಮರ ಅದು. ಅದರಲ್ಲೂ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯೆ ರಾಜಕೀಯ ಜಿದ್ದಿ ತೀರಾ ಸಾಮಾನ್ಯ. ಒಬ್ಬರಿಗೊಬ್ಬರು ಕತ್ತಿ ಮಸಿತಾನೆ ಇರ್ತಾರೆ. ಆಗಾಗ ಕದನದಲ್ಲಿ ಕೆಲವರು ಜಾರಿ ಬೀಳುತ್ತಾನೆ ಇರ್ತಾರೆ ನೋಡಿ. ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತ್ತೊಮ್ಮೆ ಬದ್ಧಬೇರಿಗಳ ಒಂದಿಷ್ಟು ಕದನಕ್ಕೆ ಅಣಿಯಾಗ್ಬಿಡ್ತು ಡಿಸಿಸಿ ಬ್ಯಾಂಕ್. ಬೆಳಗಾವಿಯಲ್ಲಿ ಇದರ ಪ್ರತಿಷ್ಠತೆ ಎಷ್ಟು ಅಂತ ಅಂದರೆ ಬರೀ ಜಿಲ್ಲೆಗಳಲ್ಲ, ರಾಜ್ಯಕ್ಕೂ ಕೂಡ ಗೊತ್ತು ರೀ. ಲೇವಾದೇವಿ ವಿವಾದ ಒಂದು ಕಡೆ ಗಮನಿಸ್ತಾ ಹೋದಾಗ ಅಂದರೆ ಲೇವಾದೇವಿದಾರರ ಕಪಿಮುಷ್ಟಿಯಿಂದ ಜಿಲ್ಲೆಯನ್ನು ರೈತರನ್ನು ಮುಕ್ತಗೊಳಿಸೋದಕ್ಕೆ ಬ್ಯಾಂಕ್ ಅಂದರೆ ಅದು ಬೆಳಗಾವಿ ಡಿಸಿಸಿ ಬ್ಯಾಂಕ್. ಇದೀಗ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆ ಚುನಾವಣೆ ನಡೀತಾ ಇದೆ. ಬೆಳಗಾವಿಯ ಪ್ರಬಲ ರಾಜಕೀಯ ಕುಟುಂಬಗಳ ಜಿದ್ದಿನಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆ ರಾಜ್ಯದ ಗಮನವನ್ನು ಸೆಳೆದ್ಬಿಟ್ಟಿದೆ. ಈ ಪೈಪೋಟಿ ಜಟಾಪಟಿ ನಡುವೆ ಕೊನೆಗೂ ಡಿಸಿಸಿ ಬ್ಯಾಂಕ್ ಗದ್ದುಗೆಯನ್ನ ಜಾರಕಿಹೊಳಿ ಸೋದರರು ಒಂದ್ ಕಡೆ ಪಾಲಾಗ್ಬಿಡ್ತು. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿದಂತ ಸವದಿ ಕತ್ತಿಗೆ ಒಂದು ಕಡೆ ಶಾಕ್ ಕೊಟ್ಟು ಬಿಟ್ಟಿದ್ದಾರೆ. ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಲ್ಲ, 14 ಒಂದು ಕಡೆ ಗಮನಿಸ್ತಾ ಹೋದಾಗ 16 ಸ್ಥಾನಗಳ ಪೈಕಿ 9 ಸ್ಥಾನವನ್ನು ಗೆಲ್ಲುವುದರ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಕಮಾಲ್ ಮಾಡಿಬಿಟ್ರು ನೋಡಿ. 4 ಸ್ಥಾನಗಳ ರಿಸಲ್ಟ್ ಇನ್ನೂ ಕೂಡ ಬಂದೇ ಇಲ್ಲ. ಆದರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಗೆಲುವನ್ನು ಸಾಧಿಸಿದ್ದಾರೆ. ಅಂದರೆ 7 ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇಂದು ನಡೆದಂಥ ಚುನಾವಣೆಯಲ್ಲಿ ಪ್ರಮುಖವಾಗಿ ಇಬ್ಬರು ಒಂದು ಕಡೆ ಗೆಲುವನ್ನು ಸಾಧಿಸಿರುವಂಥದ್ದು. 9 ಸ್ಥಾನಗಳ ಪೈಕಿ ಒಂದು ಕಡೆ ಗೆಲ್ಲುವ ಮೂಲಕ ಜಾರಕಿಹೊಳಿ ಮತ್ತೆ ಬ್ಯಾಂಕನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮೊನ್ನೆ ಗೆದ್ದಿರುವಂಥ ರಾಜು ಕಾಗೆ, ಗಣೇಶ್ ಹುಕ್ಕೇರಿ ತಟಸ್ಥವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಇಂದು ಗದ್ದಿಗೆ ಒಂದು ಕಡೆ ಗೆದ್ದ ಮಲ್ಲಣ್ಣ ಯಾದವಾಡ ಸವದಿ ಬಣಕ್ಕೆ ಒಂದು ಕಡೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ನೋಡಿ. ಬಣ ಮಾಡಿಕೊಂಡಿರುವಂಥ ಓಡಾಡಿದಂಥ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿಗೆ ಭಾರಿ ಮುಖಭಂಗ ಆಗೋಗ್ಬಿಡ್ತು. ಅಂತಂದರೆ ಭಾರಿ ಮುಖಭಂಗ ಆಗೋಗ್ಬಿಡ್ತ್ರಿ. ಯಾರೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಈಗ ಅಧ್ಯಕ್ಷ ಪಟ್ಟ ಯಾರಿಗಪ್ಪ, ಹಾಗಾದರೆ ಯಾರಿಗೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಲಿಂಗಾಯತರಿಗೆ ಅಧ್ಯಕ್ಷ ಪಟ್ಟವನ್ನು ಕೊಡೋದಕ್ಕೆ ಸಹಜವಾಗಿ ಇದೀಗ ಒಂದು ಕಡೆ ಸಾಕಷ್ಟು ರಾಜಕೀಯ ನಡೀತಾ ಇದೆ ಅನ್ನುವಂಥದ್ದು. ಮೊದಲನೇದಾಗಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕ್ ಪೂರ್ಣ ಪ್ರಮಾಣದ ಅಧಿಕಾರ ನಮಗೆ ಸಿಕ್ಕಿದೆ,
16 ಸ್ಥಾನಗಳ ಪೈಕಿ 13 ಸ್ಥಾನ ಗೆದ್ದಿದ್ದೇವೆ ನಾವು. 29 ವರ್ಷದ ನಂತರ ಮತ್ತೆ ಡಿಸಿಸಿ ಬ್ಯಾಂಕ್ ಸಂಪೂರ್ಣವಾಗಿ ನಮ್ಮ ಪ್ರಮಾಣದಲ್ಲಿ, ನಮ್ಮ ಅಧಿಕಾರದಲ್ಲಿ ಸಿಕ್ಕಿದೆ. ಸೊ ಜಿಲ್ಲೆಯ ಮಹಾಜನತೆಗೆ, ರೈತರಿಗೆ, ಶಾಸಕರಿಗೆ ಧನ್ಯವಾದವನ್ನು ತಿಳಿಸಿದ್ರು. ಅಂದರೆ 1-2 ಸೀಟ್ಗಳು ಗೆದ್ದವರನ್ನ ನಾವು ಅಧ್ಯಕ್ಷ ಮಾಡ್ತಾ ಹೋಗಿದ್ವಿ. ಅಧ್ಯಕ್ಷ, ಉಪಾಧ್ಯಕ್ಷ, ಇನ್ನು ಮತ್ತೊಂದು ಕಡೆ ಅಪೆಕ್ಸಾ ಬ್ಯಾಂಕ್ನ ಡೈರೆಕ್ಟರು, ನಮ್ಮವರೆಲ್ಲರೂ ಕೂಡ ಮಾಡಿದ್ದೀವಿ. ಈಗ ಡಿಸಿಸಿ ಬ್ಯಾಂಕ್ಗಳಿಗೂ ಕೂಡ ಲಿಂಗಾಯತ ಸಮಾಜದವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಅಂತಂದರೆ ಇದೀಗ ಡಿಸಿಸಿ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷ ಸ್ಥಾನ ಇಲ್ಲಿ ಲಿಂಗಾಯತರ ಕೋಟಾಕ್ಕೆ ಹೋಗ್ಬಿಡ್ತು. ಸೊ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ರಮೇಶ್ ಕತ್ತಿಗೆ ಟಾಂಗ್ ಕೊಟ್ಟಂತ ಜಾರಕಿಹೊಳಿ. ಹೌದು, ಟಾಂಗ್ ಕೊಟ್ರಿ. ನೋಡಿ, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಸ್ಥಾನಗಳ ಪೈಕಿ 13 ಸ್ಥಾನ ಗೆದ್ದಿದ್ದೇವೆ. ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು, ಅದೆಲ್ಲವೂ ಕೂಡ ನಾವು ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಇದ್ರೆ ಬ್ಯಾಂಕ್ ಅಂತಿದ್ರು, ಈಗ ಡಿಸಿಸಿ ಬ್ಯಾಂಕ್ ಅಂತ ಅಂದಾಗ 29 ವರ್ಷಗಳ ನಂತರ ನಮ್ಮ ಕೈಗೆ ಒಂದು ಕಡೆ ಸೇರಿದೆಯಲ್ಲ, ನಾವು ಇದ್ರೆ ಬ್ಯಾಂಕ್ ಅಂತಿದ್ರು. ಅಂಥವರಿಗೆ ಬ್ಯಾಂಕ್ ಸದೃಢ ಮಾಡಿಕೊಟ್ಟು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ರಾಜು ಕಾಗೆ, ಗಣೇಶ್ ಹುಕ್ಕೇರಿ ನಮ್ಮ ಬಣಕ್ಕೆ ಸಪೋರ್ಟ್ ಮಾಡ್ತಾರೆ. 3 ಜನ ಮಾತ್ರ ವಿರೋಧ ಇದ್ದಾರೆ. ಚುನಾವಣೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರಿ, ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ. ಸೊ ಈಗ ಬ್ಯಾಂಕ್ ಮೇಲೆ ಪರಿಣಾಮ ಬೀರಬಾರ್ದು ಅನ್ನುವಂಥ ಕಾರಣದಿಂದಾಗಿ ನಾವು ಮಾತಾಡಿಲ್ಲ, ನಾವು ಸುಮ್ಮನೆ ಇದ್ದೀವಿ ಅಂತಂದರೆ ಅದು ನಮ್ಮ ವೀಕ್ನೆಸ್ ಅಲ್ಲ. ಅದು ಸಮಯ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ನಾವು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಪರೋಕ್ಷವಾಗಿ ರಮೇಶ್ ಕತ್ತಿಗೆ ಒಂದು ಕಡೆ ಟಾಂಗ್ ಕೊಡುವಂಥ ಕೆಲಸವನ್ನು, ಅದರ ಜೊತೆಗೆ ಲಕ್ಷ್ಮಣ ಸವದಿ ಏನಿದಾರಲ್ಲ ಅವರಿಗೂ ಕೂಡ ಒಂದು ಕಡೆ ಜಾರಕಿಹೊಳಿ ಟಾಂಗನ್ನು ಕೊಡುವ ಜೊತೆಗೆ ಸವಾಲು ಕೂಡ ಹಾಕಿದ್ದಾರೆ. ನೋಡ್ರಿ, ನಮ್ಮವರೇ ಅಧ್ಯಕ್ಷರಾಗ್ತಾರೆ. ನೋಡಿ, ಡಿಸಿಸಿ ಬ್ಯಾಂಕ್ನಲ್ಲಿ ನಮ್ಮವರೇ ಒಂದು ಕಡೆ ಅಧ್ಯಕ್ಷರಾಗ್ತಾರೆ. ನಾನು 50 ಕೋಟಿ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದೇನೆ ಅಂತೆ. ಒಂದು ಕಡೆ ಲಕ್ಷ್ಮಣ ಸವದಿ ಬೇಕಾದರೆ 50 ಕೋಟಿ ಬೆಟ್ಟಿಂಗ್ ಕಟ್ಟಲಿ, ನಮ್ಮವರು ಕೂಡ ಆಗದಿದ್ದರೆ ಆಸ್ತಿ ಮಾರಿಯೂ ಕೂಡ 50 ಕೋಟಿ ಕೊಡ್ತೇನೆ ಅಂತ ಸವದಿಗೆ ಒಂದು ಕಡೆ ಸವಾಲು ಹಾಕಿದಂಥ ಬಾಲಚಂದ್ರ ಜಾರಕಿಹೊಳಿ, ಘಟಪ್ರಭಾ ಸಕ್ಕರೆ ಕಾರ್ಖಾನೆಯನ್ನು 33 ಕೋಟಿ ರೂಪಾಯಿ ಬಾಕಿ ಇದೆ, ಅದನ್ನು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಸಾಲ ವಸೂಲಿ ಒಂದು ಕಡೆ ಶುರು ಮಾಡ್ತಾನೆ. ಬಹಳಷ್ಟು ಜನ ನಮ್ಮನ್ನು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಅದನ್ನೆಲ್ಲವೂ ಕೂಡ ನಾವು ಹೊರಗೆ ಹೇಳೋಕ್ಕಾಗೋದಿಲ್ಲ. ಬೆಳಗಾವಿ ಜಿಲ್ಲೆ ನಮಗೆ ಯಾರ ಶತ್ರುಗಳಿಲ್ಲ. ಲಕ್ಷ್ಮಣ ಸವದಿಗೂ ನಮಗೂ ವೈಯಕ್ತಿಕವಾಗಿ ಏನೂ ಕೂಡ ಇಲ್ಲ. ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂದ್ಕೊಂಡಿದ್ರು. ಅದು ಆಗಿದ್ದಕ್ಕೆ ಸ್ವಲ್ಪ ಅಸಮಾಧಾನ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಹೇಳಿದ್ದಿಷ್ಟೇ. ನೋಡಿ, ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿರುವಂಥದ್ದು ಏನಪ್ಪ ಅಂತಂದರೆ 7 ಸ್ಥಾನಗಳಲ್ಲಿ ಇದ್ದಂಥ ನಾವು 4 ಸ್ಥಾನ ಗೆದ್ದಿದ್ದೇವೆ. ನೋಡಿ, ರಾಮದುರ್ಗ, ಹುಕ್ಕೇರಿಯಲ್ಲಿ ಸೋತಿದ್ದೇವೆ. ಮೊದಲೇ ಹೇಳಿದ ಹಾಗೆ ನಾವು ಗೆದ್ದಿದ್ದೇವೆ, ಗೆಲ್ಲುವುದಿಲ್ಲ ಅಂತ ಯಾರ್ಯಾರು ಅಂದ್ಕೊಂಡಿದ್ರಲ್ಲ, ಸಾಕಷ್ಟು ಜನ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ರು. ನೋಡಿ, ಇವ್ರು ಗೆಲ್ಲೋದೇ ಇಲ್ಲ, ಈಗ ಜಾರಕಿಹೊಳಿ ಕುಟುಂಬಕ್ಕೂ ಇಲ್ಲಿ ಇದಕ್ಕೂ ಸಂಬಂಧನೇ ಇಲ್ಲ, ಇನ್ಮೇಲೆ ಗೆಲ್ಲೋದೇ ಇಲ್ಲ ಅನ್ನುವಂಥ ರೀತಿಯಾಗಿ ಅಪಪ್ರಚಾರ ಮಾಡಿದ್ರು. ಆದರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ನೋಡಿ, ಜಾತಿ ಟ್ರಂಪ್ ಕಾರ್ಡ್ ವರ್ಕೌಟ್ ಆಗಲಿಲ್ಲ ರೀ. ಜನ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ದೊಡ್ಡ ಸುದ್ದಿಯಾಗಿದೆ. ಯಾಕಂದರೆ ಲಕ್ಷ್ಮಣ ಸವದಿಯವರು ಎಲ್ಲರನ್ನ ಕೂಡ ಒಂದೇ ಗುಂಪಿನವರು ಎಂದು ಹೇಳಿ ಬೀಜವನ್ನು ಬಿತ್ತುವಂಥ ಕೆಲಸ ನಡೆದದು. ಕೈಯಲ್ಲಿ ಚೀಟಿ ಹಿಡಿದುಕೊಂಡು ಅಧ್ಯಕ್ಷ ನಮ್ಮವರೇ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ. ಅಧ್ಯಕ್ಷ ಆಗುವವರೆಗೂ ಕೂಡ ಚರ್ಚೆ ಆಗಲಿ ಅಂತ ಹೊಸ ತಳಿ ಬಿಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮುಗಿತಾ ಇದ್ದ ಹಾಗೆ ಜಿಲ್ಲೆಯಲ್ಲಿ ಮತ್ತೊಂದು ಗುದ್ದಾಟ ಶುರುವಾಗ್ಬಿಟ್ಟಿದೆ. ಅರೆ, ಏನಪ್ಪಾ ಈ ಗುದ್ದಾಟ? ಹಾಗಾದ್ರೆ ಏನಾಯಿತು? ಹಾಗಾದ್ರೆ ನೋಡಿ, ರಮೇಶ್ ಕತ್ತಿಯವರು ವಾಲ್ಮೀಕಿ ಸಮುದಾಯದ ಬಗ್ಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನಲಾದಂತಹ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಈ ಸಂಬಂಧ FIR ಕೂಡ ದಾಖಲಾಯಿತು. ಇದರ ಬೆನ್ನಲ್ಲೇ ರಮೇಶ್ ಕತ್ತಿ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯ ಬಗ್ಗೆ ಆಡಿದಂಥ ಒಂದಿಷ್ಟು ಪದ, ಅಶ್ಲೀಲ ಪದ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಸಾಕಷ್ಟು ಸುದ್ದಿಯೂ ಕೂಡ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗಿದೆ. ಈಗ ಸಮಾಜದ ಮುಖಂಡರು ರಾಜಶೇಖರ್ ತಳವಾರ್ ಅವರು ನೀಡಿದಂಥ ದೂರಿನ ಮೇರೆಗೆ ಬೆಳಗಾವಿಯ ಕ್ಯಾಂಪಸ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಡೆ ಜಾತಿ ನಿಂದನೆ ಅಟ್ರಾಸಿಟಿ ಏನು ಕೇಸ್ ಇದೆ ಅದು ದಾಖಲಾಗಿದೆ. ಆದರೂ ಸಹ ನಾಳೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ವಾಲ್ಮೀಕಿ ಸಮಾಜ ಒಂದಿಷ್ಟು ಕರೆ ಕೊಟ್ಟಿದೆ. ನೋಡಿ, ಇದರ ಬೆನ್ನಲ್ಲೇ ರಮೇಶ್ ಕತ್ತಿ ವಿಡಿಯೋ ಮಾಡುವ ಮೂಲಕ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ವಿರೋಧಿಗಳು ನನ್ನ ಹೇಳಿಕೆಗಳನ್ನು ತಿರುಚಿದ್ದಾರೆ, ಯಾರಿಗಾದರೂ ಕೂಡ ನೋವಾಗಿದ್ರೆ
ವಿಷಾದನೆಯ, ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಒಂದಿಷ್ಟು ವಿಡಿಯೋ ಮಾಡುವ ಮೂಲಕ ರಮೇಶ್ ಕತ್ತಿ ಬಿಟ್ಟಿದ್ದಾರಲ್ಲ, ಅದೂ ಕೂಡ ಒಂದಿಷ್ಟು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ರು. ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾಗಿ ಸ್ವರೂಪವನ್ನು ಪಡೆದುಕೊಳ್ತಿದ್ದಂತೆ ರಮೇಶ್ ಕತ್ತಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ನೋಡಿ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ. ಡಾಲ್ಬಿ ಹಚ್ಚಲು ಅಭಿಮಾನಿಗಳು ಒಂದಿಷ್ಟು ಒತ್ತಾಯಿಸ್ತಾ ಇದ್ರು. ನಾನು ಬ್ಯಾಡ್ರು ಅಂತ ನಾನು ಹೇಳಿದೆ. ಸೊ ಆದರೆ ನನ್ನ ಹೇಳಿಕೆಯನ್ನು, ನನ್ನ ಗೆಲುವು ಸಹಿಸಲಾಗದಂಥ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಹೇಳಿಕೆಯನ್ನು ತಿರುಸ್ತಾ ಇದ್ದಾರೆ. ಇದರಿಂದ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಾದ್ಯಂತ ಹೋರಾಟಕ್ಕೆ ಒಂದಿಷ್ಟು ಕರೆ ಕೊಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ಸಮುದಾಯ ಆಕ್ರೋಶಗೊಂಡಿದೆ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ರಮೇಶ್ ಕತ್ತಿ ವಿರುದ್ಧ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯ ಹೋರಾಟಕ್ಕೂ ಕೂಡ ಒಂದಿಷ್ಟು ಕರೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮಾಜದ ನಾಯಕರು ನಾಳೆ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಒಂದಿಷ್ಟು ನಿರ್ಧಾರವು ಕೂಡ ಮಾಡಿದ್ದಾರೆ. ಅದು ಯಾವ ಕಡೆ ಹೋಗಿ ನಿಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ DCC ಬ್ಯಾಂಕ್ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ನಾವೇ, ನಮ್ಮ ಅಭ್ಯರ್ಥಿನೇ, ನಮ್ಮ ಪ್ಯಾನಲ್ನಲ್ಲೇ ಒಂದಿಷ್ಟು ಗೆದ್ದು ಬೀಗ್ತಾರೆ, ನಮ್ಮವರೇ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಒಂದು ಕಡೆ. ನೋಡಿ, ಬೆಳಗಾವಿ ಅಂತಂದಾಗ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಕುಟುಂಬ ಇಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ರೀ. ಎಂಥ ಜೊಲ್ಲೆಯವರು ಬಂದರೂ ಕೂಡ, ಎಂಥ ಕತ್ತಿಯವರು ಬಂದರೂ ಕೂಡ, ಎಂಥ ಸೌದಿಯವರು ಬಂದರೂ ಕೂಡ ನಾವು ಬಿಟ್ಟು ಕೊಡಲ್ಲ. ಯಾವುದೇ ಆದರೂ ಕೂಡ ನಮ್ಮ ಮತದಾರ ಪ್ರಭುಗಳು ನಮ್ಮನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥ. ಅಂದರೆ ಬೆಳಗಾವಿ ಅಂತಂದರೆ ಜಾರಕಿಹೊಳಿ ಅವರ ಒಂದು ಕಡೆ ಸೊತ್ತು ಆಗಿಬಿಟ್ಟಿದೆ, ಜಾರಕಿಹೊಳಿ ಅವರಿಗೆ ಒಂದು ಕಡೆ ಸೀಮಿತ ಆಗಿಬಿಟ್ಟಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜನ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ ರಾಜಕೀಯದಲ್ಲಿ ಬೆಳಗಾವಿ ಅಂತಂದರೆ ಕೇವಲ ಇಲ್ಲಿ ಜಾರಕಿಹೊಳಿ ಕುಟುಂಬ ಮಾತ್ರ ರಾಜಕೀಯ ಮಾಡುತ್ತಾ ಅಥವಾ ಬೇರೆ ಕುಟುಂಬಗಳನ್ನೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ಬೇರೆಯವರು ಕೂಡ ಒಂದಿಷ್ಟು ಲೆಕ್ಕಾಚಾರ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ, ಏನು ಕತೆ ಅಂತ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.